ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ, ಮೀನಾ ಇಬ್ರು ಸೇರಿ ಆ ಫೈನಾನ್ಷಿಯರ್‌ಗೆ ಹೇಗಾದ್ರೂ ಮಾಡಿ 48 ಲಕ್ಷನ ಕೊಟ್ಟು ತಮ್ಮ ಮನೆ ಪೇಪರ್‌ನ ಬಿಡಿಸ್ಕೋಬೇಕು ಅಂತ ತುಂಬಾನೇ ಕಷ್ಟ ಬಿದ್ದು ದುಡಿತಾ ಇದ್ರೆ, ಈ ಕಡೆ ಮನೋಜ ಮಾತ್ರ ತನಿಗೇನು ಇದ್ರಲ್ಲಿ ಚಿಂತೆನೇ ಇಲ್ಲ ಅನ್ನೋ ರೀತಿ ಬಿರಿಯಾನಿ ತಂದು ತಿಂತಿರ್ತಾನೆ. ಇದರಿಂದ ಶಾಂತಿಗೆ ಕೋಪ ಬಂದು ಅವ್ನ್ ಕಪಾಳಕ್ಕೆ ಚೆನ್ನಾಗಿ ಹೊಡಿತಾಳೆ. "ಏ ಮಮ್ಮಿ, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಥೋ, ಇದೆಲ್ಲ ಸರಿ ಇಲ್ಲಪ್ಪ" ಅಂತ ಮನೋಜ ಹೇಳ್ಬೇಕಾದ್ರೆ, "ಅಯ್ಯೋ ಪಾಪಿ, ಏನೋ ಬಂದಿದೆ ನಿನ್ಗೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ ನಾವ್ ಎಂತ ಪರಿಸ್ಥಿತಿಗ್ ಬಂದಿದೀವಿ. ಮನೆ ಹೊರಟೋಗ್ತಿದ್ಯಲ್ಲ ನಮ್ ಕೈ ಬಿಟ್ಟು ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನ್ಗೆ ಬಿರಿಯಾನಿ ಯೋಚನೆನಾ" ಅಂತ ಶಾಂತಿ ಮನೋಜನ್ಗೆ ಬೈತಿರ್ತಾಳೆ. "ಅಲ್ಲ ಕಣೋ, ಇರೋ ಒಂದ್ ಮನೆನ ಕಳ್ಕೊಂಡು ನಾವ್ ಬೀದಿಲ್ ಬೀಳಕ್ಕಾಗತ್ತೇನಾ" ಅಂತ ಶಾಂತಿ ಕೇಳ್ಬೇಕಾದ್ರೆ, "ಅಯ್ಯೋ ಅದೆಲ್ಲ ಏನು ಹೋಗಲ್ಲ, ಸುಮ್ನಿರಮ್ಮ. ಆ ಸೂರ್ಯ ದುಡ್ಡು ಕೊಡ್ತಾನೆ" ಅಂತ ಮನೋಜ ಉಡಾಫೆಯಾಗಿ ಮಾತಾಡ್ತಿರ್ತಾನೆ. ಆಗ ಶಾಂತಿ ಮನೋಜನ್ನ ಗುರಾಯಿಸ್ಬೇಕಾದ್ರೆ, "ಏ ಮಮ್ಮಿ, ನಿನಗ್ ಬೇಡ ಅಂದ್ರೆ ಬಿಡು, ನಾನೇ ತಿಂತೀನಿ" ಅಂತ ಮನೋಜ ಅವ್ನ್ ಪಾಡ್ಗ ಅವ್ನು ತಿಂತಾ ಇರ್ತಾನೆ. ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಆಗ ಇವ್ನ್ ತಿಂತಾ ಇರೋದ್ ನೋಡಿ, ಪಾಪ ನನ್ ಮಗ ಸೂರ್ಯ ಮತ್ತೆ ವೀಣಾ ಇಬ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಈ ಸಾಲ ತೀರಿಸ್ಬೇಕು ಅಂತ. ಇವ್ನ್ ನೋಡಿದ್ರೆ ಹೊಟ್ಟೆ ತುಂಬಾ ಗಡತ್ತಾಗಿ ತಿಂತಾ ಇದ್ದಾನೆ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಅದಕ್ಕೆ ಅಂತ ಊಟ ಮಾಡದೆ ಇರಕ್ಕಾಗತ್ತಾ ಹೇಳಿ? ಅವ್ನ್ಗೆ ಹಸ್ವಾಗ್ತಿದೆ, ಅದಕ್ಕೆ ಊಟ ಮಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, "ಯಾಕೆ, ಮನೇನ್ ಮಾಡಿರೋ ಅಡ್ಗೆ ಇವ್ನ್ಗೆ ಒಳಕ್ ಹೋಗಲ್ವಂತ? ಹೋಟ್ಲಿಂದನೇ ಊಟ ಬೇಕಂತ ಇವ್ನ್ಗೆ? ಎಂತ ಕಷ್ಟದ ಸಮಯ ಬಂದಾಗ್ಲೂನು ಇವನ್ ಬುದ್ಧಿನ ಏನು ಬದಲಾಯಿಸ್ಕೊಳ್ಳೋದಿಲ್ಲ ಅಲ್ಲ? ತಗೊಂಡಿರೋ ಸಾಲನ ಕೊಡೋ ಅಂತ ಯೋಗ್ಯತೆ ಇಲ್ದೇ ಇದ್ರು ಈ ಶೋಕಿಗೇನು ಕಮ್ಮಿ ಇಲ್ಲ" ಅಂತ ರಂಗನಾಥ್ ಅವರು ಮನೋಜನ್ಗೆ ಬೈತಿರ್ತಾರೆ. "ಅವನೇನ ಬಿಡ್ರಿ, ನಾನು ಏನು ತಿಂದಿಲ್ಲ. ಬನ್ನಿ, ನಿಮ್ಗೋಸ್ಕರ ಅಂತ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ" ಅಂತ ಶಾಂತಿ ಹೇಳ್ದಾಗ, "ನೀನೇನ್ ಯಾರಾದ್ರೂ ಕೇಳಿದ್ರ ಮಾಡ್ಕೊಡು ಅಂತ" ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅಷ್ಟ್ರಲ್ಲಿ ಸೂರ್ಯ ಮನೆಗೆ ವಾಪಸ್ ಬರ್ತಾನೆ. "ಬಾರಪ್ಪ ಸೂರ್ಯ, ಯಾಕಪ್ಪ ಇಷ್ಟೊಂದ್ ಲೇಟ್ ಆಯ್ತು? ಊಟದ ಟೈಮ್ ಆದ್ರೂ ಇನ್ನೂ ಬಂದಿಲ್ವಲ್ಲ ಅಂತ ನಾನ್ ದಾರಿ ಕಾಯ್ತಾ ಇದ್ದೆ ಕಣಪ್ಪ" ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಮೈಕೈ ಮುರಿಬೇಕಾದ್ರೆ, "ಯಾಕಪ್ಪ, ಕೆಲ್ಸ ಜಾಸ್ತಿ ಇತ್ತಾ" ಅಂತ ರಂಗನಾಥ್ ಅವರು ಸೂರ್ಯನ್ ಕಷ್ಟ ನೋಡದೆ ಕೇಳ್ತಾರೆ. "ಹೌದು ಅಪ್ಪಯ್ಯ, ಇವತ್ತು ತುಂಬಾನೇ ಟ್ರಿಪ್ ಅಂತು. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲಾ ಟ್ರಿಪ್ನು ಮೇಂಟೈನ್ ಮಾಡ್ದೆ" ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಫ್ರೆಶ್ ಆಗಿ ಬರ್ತೀನಿ ಅಂತ ಸೂರ್ಯ ರೂಮ್ಗೆ ಹೋದಾಗ ಅಲ್ಲಿ ಮೀನಾ ಇರೋದಿಲ್ಲ. ಮೀನಾ ಎಲ್ಲೋದ್ಲು ಅಂತ ಕೇಳ್ಬೇಕಾದ್ರೆ, "ಅವಳೆಲ್ಲಿದ್ದಾಳೆ? ಅವಳು ಇನ್ನೂ ಬಂದಿಲ್ಲ" ಅಂತ ಶಾಂತಿ ಹೇಳ್ತಾಳೆ. "ಏನು, ಇನ್ನೂ ಬಂದಿಲ್ವಾ?" ಅಂತ ಸೂರ್ಯ ಕೇಳ್ಬೇಕಾದ್ರೆ, ಊರೂರ್ ಸುತ್ತಾಡ್ಕೊಂಡು ಬರೋಷ್ಟೊತ್ಗೆ ಮಹಾರಾಣಿಗೆ ಟೈಮ್ ಬೇರೆ ಆಗತ್ತೆ. ಅದ್ರಲ್ಲೂ ಇವಾಗ ಸಂಘದ ಅಧ್ಯಕ್ಷೆ ಬೇರೆ ಆಗ್ಬಿಟ್ಟಿದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. "ಏ, ಬಾಯಿಗ್ ಬಂದಂಗ್ ಮಾತಾಡ್ಬೇಡ್ವೆ ನೀನು. ಮೀನಾ ಸಾಲ ತೀರ್ಸೋದಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನನ್ಗೂ ಗೊತ್ತಿದೆ. ಇವನ್ ತರ ಏನು ಕುತ್ಕೊಂಡು ಬಿರಿಯಾನಿ ತಿಂತಾ ಇಲ್ಲ ಅವಳು" ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸೂರ್ಯ ಮನೋಜ ಬಿರಿಯಾನಿ ತಿಂತಿರೋದನ್ನ ನೋಡ್ತಾನೆ. "ಓಹೋ, ಸಾಹೇಬ್ರು ಬಿರಿಯಾನಿ ತಿಂತಿದಾರೋ? ತುಂಬಾ ಖುಷಿಯಾಗಿದ್ದಾರೆ ಅನ್ಸುತ್ತೆ. ತಿನ್ಲಿ ತಿನ್ಲಿ" ಅಂತ ಸೂರ್ಯ ಹೇಳ್ತಿದ್ರೆ ಅದನ್ನ ಕಿವಿಗ್ ಹಾಕೊಳದೆ ಆರಾಮಾಗಿ ಮನೋಜ ಊಟ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಮೀನಾ ಕೂಡ ಮನೆಗ್ ಬರ್ತಾಳೆ. "ಬಾ ಮೀನಾ, ಯಾಕ್ ಮೀನಾ, ಮುಖ ಎಲ್ಲ ಬಾಡೋಗಿದೆ, ಏನಾಯ್ತು? ತುಂಬಾ ಕೆಲ್ಸ ಇತ್ತಾ" ಅಂತ ಸೂರ್ಯ ವಿಚಾರಿಸ್ತಾನೆ. "ಹೌದು ರೀ, ಇವತ್ತು ಸ್ವಲ್ಪ ಜಾಸ್ತಿ ಆರ್ಡರ್ ತಗೊಂಡೆ. ಅದನ್ನೆಲ್ಲ ಮುಗಿಸಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು" ಅಂತ ಮೀನಾ ಹೇಳ್ತಾಳೆ. "ಯಾಕಮ್ಮ ಇಷ್ಟೊಂದೆಲ್ಲ ಆರ್ಡರ್ ತಗೊಂಡೆ" ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, "ಏನ್ ಮಾಡ್ಲಿ ಮಾವ, ಸಾಲ ತೀರ್ಸೋದಿಕ್ಕೆ ದುಡ್ಡು ಬೇಕಲ್ವಾ" ಅಂತ ಮೀನಾ ಹೇಳ್ತಾಳೆ. "ಏನ್ ಮಾಡೋದು ಮೀನಮ್ಮ, ನಾನು ನೀನು ಅಂತ ಸಾಲ ತೀರ್ಸೋದಿಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದೀವಿ. ಅದ್ರಲ್ಲೂ ಒಂದು ಹೋಟ್ಲಲ್ಲಿ ಮಸಾಲೋಡೆ ಸೂಪರ್ ಆಗಿ ಮಾಡಿದ್ರಮ್ಮ. ರೋಡ್ಗ್ ಹಂಗೆ ವಾಸನೆ ಬರ್ತಿತ್ತಾ, ಬಾಯಲ್ಲಿ ನೀರ್ ಬರ್ತಾ ಇತ್ತು. ತಿನ್ನೋಣ ಅಂತ ಅನ್ಕೊಂಡೆ, ಆದ್ರೆ ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ತಿನ್ಲಿಲ್ಲ ಕಣಮ್ಮ. ಬರೀ ನೀರ್ ಮಾತ್ರ ಕುಡ್ಕೊಂಡ್ ಬಂದೆ" ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ತುಂಬಾ ನೋವಾಗತ್ತೆ. ಆದ್ರೆ ಅಲ್ ನೋಡಮ್ಮ, ಆರಾಮಾಗಿ ಸಾಹೇಬ್ರು ಬಿರಿಯಾನಿ ತಿಂತಾ ಇದಾರೆ. ಇದ್ರಲ್ಲಿ ಬೇರೆ ಸಕ್ರಮ್ನವರು ನಾವು ಊರ್ ಸುತ್ತಾಡಕ್ ಹೋಗಿದೀವಿ ಅಂತ ಬೇರೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಅದ್ರಿಂದ ಶಾಂತಿ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರು ಆಗತ್ತೆ. "ಸೂರ್ಯ, ಪ್ರಪಂಚದಲ್ಲಿ ಜನ ತುಂಬಾನೇ ಮಾತಾಡ್ತಾರಪ್ಪ, ಅದನ್ನೆಲ್ಲ ಕಿವಿಗ್ ಹಾಕೋಬೇಡ" ಅಂತ ಸೂರ್ಯಂಗೆ ರಂಗನಾಥ್ ಅವ್ರು ಹೇಳ್ತಾರೆ. "ಕರೆಕ್ಟು ಅಪ್ಪಯ್ಯ, ನೀನ್ ಹೇಳಿದ್ ಮಾತು 100ಕ್ಕೆ 100ರಷ್ಟು ಸತ್ಯ. ಯಾರ್ ಏನೇ ಹೇಳಿದ್ರು ನಾವ್ ಯಾವ್ದನ್ನು ಕಿವಿಗ್ ಹಾಕೊಳಲ್ಲ ಅಪ್ಪಯ್ಯ" ಅಂತ ಸೂರ್ಯ ಹೇಳ್ತಿರ್ತಾನೆ. "ಹೌದು ಕಣಪ್ಪ, ನಾಯಿ ಅಂದ್ಮೇಲೆ ಅದು ಬೊಗಳೋದು ಸಹಜ. ಅದನ್ನ ಕಿವಿಗ್ ಹಾಕೊಳ್ದೆ ತಂಪಾಡಕ್ ನಾವ್ ಹೋಗ್ಬೇಕು" ಅಂತ ರಂಗನಾಥ್ ಅವ್ರು ಹೇಳ್ತಾರೆ. "ಮಮ್ಮಿ" ಅಂತ ಮನೋಜ ಕೂಗೋದಕ್ಕೆ ಶುರು ಮಾಡ್ತಾನೆ. "ಈಗ ತಾವ್ಯಾಕ್ ಬೊಗಳ್ತಾ ಇದೀರಾ" ಅಂತ ಸೂರ್ಯ ಮನೋಜನ್ನ ಕೇಳ್ತಾನೆ. "ಏನೋ ನಿಂದು" ಅಂತ ಶಾಂತಿ ಕೇಳ್ಬೇಕಾದ್ರೆ, "ಮಮ್ಮಿ, ಪಪ್ಪ ನಾಯಿ ಅಂತ ಹೇಳಿದ್ರಲ್ಲ, ನನ್ನನ್ನ ಅಥವಾ ನಿಮ್ಮನ್ನ" ಅಂತ ಮನೋಜ ಕೇಳ್ತಾನೆ. ಕಿವಿಗ್ ಹಾಕೊಳ್ದೆ ಬಿಟ್ಬಿಟ್ರೆ ಅದು ನಾವಲ್ಲ ಅಂತ ಅರ್ಥ ಆಗತ್ತ ಅಷ್ಟೇನೆ" ಅಂತ ಶಾಂತಿ ಮನೋಜನ್ ಹೇಳ್ತಾಳೆ. "ಓ, ಹಾಗಿದ್ರೆ ಪರವಾಗಿಲ್ಲ" ಅಂತ ಹೇಳ್ಕೊಂಡು ಮತ್ತೆ ಮನೋಜ ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ. "ಏನಮ್ಮ, ಊಟ ಮಾಡ್ದ" ಅಂತ ರಂಗನಾಥ್ ಅವರು ಮೀನನ್ನ ಕೇಳ್ದಾಗ, "ಇಲ್ಲ ಮಾವ" ಅಂತ ಹೇಳ್ತಾ ಮೀನಾ ಹೇಳ್ತಾಳೆ.
ಸರಿ ಇರಿ ಮವ, ಏನಾದ್ರೂ ರೆಡಿ ಮಾಡ್ತೀನಿ ಅಂತ ಮೀನಾ ಕಿಚನ್ಗೆ ಹೋಗ್ಬೇಕಾದ್ರೆ, ಅಲ್ಲಮ್ಮ, ಇಷ್ಟಿಬ್ರು ಕಷ್ಟಪಟ್ಟು ದುಡಿತೀರಾ ಅಂತದ್ರಲ್ಲಿ ಎಲ್ಲಾದ್ರೂ ಊಟ ಮಾಡ್ಕೋಬೇಕಲ್ವೇನಮ್ಮ? ಮನೇಲಿ ಬಂದು ಯಾಕಮ್ಮ ಕಷ್ಟಪಡ್ಬೇಕು ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲ ಅಪ್ಪಯ್ಯ, ನಾವ್ ಉಳಿಸೋ ಪ್ರತಿಯೊಂದ್ ರೂಪಾಯಿನೂ ಈ ಸಾಲ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಪ್ಪಯ್ಯ. ಸುಮ್ನೆ ಯಾಕೆ ವೇಸ್ಟ್ ಖರ್ಚು ಅಂತ ನೋಡಿ ನೋಡಿ ಖರ್ಚು ಮಾಡ್ತಿದೀವಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ನ ನೋಡ್ತಾರೆ. ನೀವಿಬ್ರು ಯೋಚನೆ ಮಾಡಿ ಈ ಮನೆ ಉಳಿಸ್ಕೊಳ್ಳೋದಿಕ್ಕೆ ಅಂತ ಎಷ್ಟೆಲ್ಲಾ ಕಷ್ಟ ಪಡ್ತಿದ್ದೀರಾ, ಆದ್ರೆ ಇನ್ನೊಬ್ಬ ಪಾಪಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಹೆಂಗ್ ತಿಂತಾ ಇದಾನ್ ನೋಡು ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಅಪ್ಪ, ಅವನೇನ್ ಸುಮ್ನೆ ಮಾಡ್ತಿದಾನ, ಇದೆಲ್ಲ ಪ್ಲಾನ್ ಮಾಡಿನೇ ಮಾಡ್ತಾ ಇರೋದವನು ಅಂತ ಮನೋಜ ಹೇಳ್ತಾನೆ. ಏನ್ ಪ್ಲಾನು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಈ ಮನೇಲಿ ನನ್ನ ಭಾಗನು ಅವನ್ಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ರಾತ್ರಿ ಹಗ್ಲು ಕಷ್ಟಪಟ್ಟು ದುಡಿತಾ ಇದಾನೆ ಅಂತ ಮನೋಜ ಹೇಳ್ತಾನೆ. ಇದ್ರಿಂದ ಸೂರ್ಯ ಮೀನಿಂಗೆ ಕೋಪ ಬರುತ್ತೆ. ಏ ಮುಟ್ಟಾಳ ಮುಟ್ಟಾಳ, ಸೂರ್ಯ ಎಲ್ಲಿ ನಮ್ಮನೆ ಕೈ ಬಿಟ್ಟು ಹೋಗುತ್ತೋ ಅಂತ ಭಯದಲ್ಲಿ ಓಡಾಡ್ತಿದ್ದಾನ್ ಕಣೋ, ಅದನ್ನ ನಿನ್ನಿಂದ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ಲ, ನಾಚಿಕ್ಗೆಟ್ಟವನೆ ಅಂತ ರಂಗನಾಥ್ ಅವರು ಬೈತಾರೆ. ಲೆಪ್ಪೆಂಗ್ಯಾ, ಸುಮ್ಕೆ ಊಟ ಮಾಡ್ತಾ ಇದ್ಯಾ ಮಾಡು, ಅಪ್ಪ ಹಿಂಗೇನಾದ್ರೂ ಕೋಪ ಬರ್ಸ್ದೆ ಅಂತಂದ್ರೆ ನನ್ಗಿರೋ ಕೋಪಕ್ಕೆ ಹಂಗೆ ನೀನೆ ಸಾಯ್ಸಾಕ್ಬಿಡ್ತೀನಿ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾನೆ. ರೀ ಹೋಗ್ಲಿ ಬಿಡ್ರಿ, ಅವ್ರ ಏನಾದ್ರೂ ಹೇಳ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಏನೋ ಅಪ್ಪಿ ನೀನು, ನಾನ್ ಹೇಳಿದ್ದು ನಿಜನೇ ತಾನೇ ಅಂತ ಮನೋಜ ಹೇಳ್ತಾನೆ. ಏಯ್ ಬಾಯಿ ಮುಚ್ಚ ಸಾಕು ಅಂತ ರಂಗನಾಥ್ ಅವರು ರೇಗಾಡ್ಬೇಕಾದ್ರೆ, ಏಯ್ ಬಾಯಿ ಮುಚ್ಕೊಂಡ್ ತಿಂದೆದ್ದೇಳೋ ಅಂತ ಶಾಂತಿ ರೇಗಾಡ್ತಾಳೆ. ಅದ್ ಹೇಗಮ್ಮ ಬಾಯಿ ಮುಚ್ಕೊಂಡ್ ತಿನ್ನಕ್ಕಾಗತ್ತೆ ಅಂತ ಮನೋಜ ಕೇಳ್ಬೇಕಾದ್ರೆ, ಅಪ್ಪನ್ ಸೈನ್ನ ಫೋರ್ಜರಿ ಮಾಡಿ ತನ್ಗೇನು ಗೊತ್ತಿಲ್ಲ ಅನ್ನೋ ರೀತಿ ಬಾಯಿ ಮುಚ್ಕೊಂಡಿದ್ದಲ್ಲ, ಅದೇ ರೀತಿ ಬಾಯಿ ಮುಚ್ಕೊಂಡ್ ತಿನ್ನು ಅಂತ ಸೂರ್ಯ ರೇಗಾಡ್ತಾನೆ. ರೀ ಹೋಗ್ಲಿ ಬಿಡ್ರಿ, ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ, ನಿಮ್ಗೆ ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತೀನಿ ಅಂತ ಮೀನಾ ಸೂರ್ಯನ ಸಮಾಧಾನ ಮಾಡಿ ರೂಮ್ಗೆ ಕಳಿಸ್ತಾಳೆ. ಮಾವ, ನಿಮ್ಗೇನಾದ್ರೂ ನಾನು ತಿನ್ನೋದಿಕ್ ರೆಡಿ ಮಾಡ್ಕೊಡ್ಲಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅದೆಲ್ಲ ಏನು ಬೇಡ, ನಾನು ಅವ್ರಿಗೆ ಚಪಾತಿ ಮಾಡಿದೀನಿ ಅಂತ ಶಾಂತಿ ಹೇಳ್ತಾಳೆ. ನೋಡಮ್ಮ ಮೀನಾ, ನೀನ್ ಏನೇ ಮಾಡಿದ್ರು ಪರವಾಗಿಲ್ಲ, ನಾನು ಅದನ್ನೇ ತಿಂತೀನಿ, ಬೇರೆ ಯಾರು ಮಾಡಿದ್ದು ಬೇಡ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಎದ್ದೋಗ್ತಾರೆ. ಇದರಿಂದ ಶಾಂತಿಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ರವಿ ತಾನು ಉಳಿಸಿರೋಂತ ದುಡ್ಡಲ್ಲಿ 1 ಲಕ್ಷನ ತಗೊಂಡ್ ಬಂದು ಶ್ರುತಿ ಕೈಗೆ ಕೊಡ್ತಾನೆ. ಯಾಕಿದು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇದು ನನ್ ಸೇವಿಂಗ್ಸ್, ಇದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಇಲ್ಲ ಏನು ಕೊಡೋದಿಕ್ಕೆ. ಆಕ್ಚುಲಿ ಮನೆ ಸಾಲ ತೀರ್ಸೋದಿಕ್ಕೆ ಸೂರ್ಯ ಮತ್ತೆ ಅತ್ತಿಗೆ ಇಬ್ರು ತುಂಬಾನೇ ಕಷ್ಟ ಪಡ್ತಾ ಇದಾರೆ, ಅದನ್ನ ನನ್ನಿಂದ ನೋಡಕ್ ಆಗೋದಿಲ್ಲ ಅಂತ ರವಿ ಹೇಳ್ತಾನೆ. ಏನ್ ಮಾಡೋದು, ಇದೆಲ್ಲ ನಿಮ್ ಅಣ್ಣನಿಂದಾನೇ ಆಗಿದ್ದು. ನಿಮ್ ಅಣ್ಣಂಗೆ ಓದಿದರೆ ಹೊರತು ಸ್ವಲ್ಪನೂ ಬುದ್ಧಿನೇ ಇಲ್ಲ. ಹೌದು, ನೀನು ಮತ್ತೆ ಸೂರ್ಯ ಇಬ್ರು ಎಷ್ಟು ಕರೆಕ್ಟ್ ಆಗಿದ್ದೀರಾ, ಆದ್ರೆ ನಿಮ್ ಅಣ್ಣ ಯಾಕೆ ಈ ರೀತಿ ಇದಾರೆ ಅಂತ ಶ್ರುತಿ ಕೇಳ್ತಿರ್ತಾಳೆ. ಏನ್ ಮಾಡೋದು ಶ್ರುತಿ, ಅವನನ್ನ ಯಾವತ್ತು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಅವ್ನ್ ಯಾವತ್ತಾನೆ ತಾನ್ ಮಾಡಿರೋ ತಪ್ಪನ್ನ ಸರಿ ಅಂತ ಒಪ್ಕೊಂಡು ಅದ್ರ ಜವಾಬ್ದಾರಿ ತಗೊಂಡಿದಾನೆ ಹೇಳು ಅಂತ ರವಿ ಹೇಳ್ತಾನೆ. ರವಿ, ನನ್ಗೆ ಸೂರ್ಯ ಮತ್ತೆ ಮೀನಾ ಮಡಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಅವ್ರು ಎಷ್ಟು ಕಷ್ಟ ಪಡ್ತಿದಾರ ಅಲ್ವಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಅದಕ್ಕೆ ಶ್ರುತಿ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದು, ಇದ್ರಲ್ಲಿ ನಿನಗೇನು ತೊಂದ್ರೆ ಇಲ್ಲ ತಾನೆ ಅಂತ ರವಿ ಕೇಳಿದಾಗ, ಏ ರವಿ, ನನಗೆ ಪ್ರಾಬ್ಲಮ್, ನೀನೇನು ತಪ್ಪು ಮಾಡ್ತಿಲ್ಲ, ನಾವೆಲ್ರೂ ಒಂದೇ ಫ್ಯಾಮಿಲಿ ಅಂದ್ಮೇಲೆ ಎಲ್ರ ಕಷ್ಟದಲ್ಲೂ ನಾವು ಭಾಗಿಯಾಗ್ಬೇಕಲ್ವಾ. ಹೌದು, ಈ ದುಡ್ಡನ್ನ ನೀನ್ ಹೇಗ್ ಅರೇಂಜ್ ಮಾಡ್ದೆ ಅಂತ ಶ್ರುತಿ ಕೇಳಿದಾಗ, ನನ್ನ ಹತ್ರ ಇದ್ದಿದ್ ಸೇವಿಂಗ್ಸ್ ಮತ್ತೆ ನನ್ ಫ್ರೆಂಡ್ಸ್ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಇದನ್ನ ಜೋಡಿಸಿ ಕೊಟ್ಟಿದೀನಿ, ಇದನ್ನ ಅವ್ರು ಕೊಟ್ಬಿಡೋಣ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕ್ ಶ್ರುತಿ ಏನಾಯ್ತು, ಏನ್ ಯೋಚನೆ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಅದು ಹಾಗಲ್ಲ, 48 ಲಕ್ಷ ಇದೆ ಸಾಲ, ಅದ್ರಲ್ಲಿ 1 ಲಕ್ಷ ಕೊಟ್ರೆ ಯಾವ ಕಡೆಯಿಂದ ಸರಿ ಹೋಗುತ್ತೆ ಹೇಳು, ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟಿದ್ರೆ ಪರವಾಗಿರ್ಲಿಲ್ಲ, ಈ 1 ಲಕ್ಷ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಹೇಳು ಅಂತ ಶ್ರುತಿ ಕೇಳ್ತಾಳೆ. ಏನ್ ಮಾಡದೆ ಶ್ರುತಿ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಇಲ್ಲ ರವಿ, ನಾವ್ ಇಂಥ ದುಡ್ಡು ಕೊಡೋದಿಕ್ಕಿಂತ ಕೊಡದೇ ಇದ್ರೇನೆ ಎಷ್ಟೋ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ 10 ಲಕ್ಷನಾದ್ರೆ ನಾವು ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಹೌದು, ನೀನ್ ಹೇಳೋದನ್ನೇ ಸರಿನೇ, ಆದ್ರೆ ಇದ್ದಕ್ಕಿದ್ದಂಗೆ 10 ಲಕ್ಷ ಎಲ್ಲಿಂದ ತರೋದು ಹೇಳು, ನಾವು ಹೋಟೆಲ್ ಅಲ್ಲಿ ಬೇರೆ ಇನ್ವೆಸ್ಟ್ ಮಾಡಿದೀವಿ, ಆ ಖರ್ಚೆ ನಮ್ಗೆ ಜಾಸ್ತಿ ಇದೆ, ಅಷ್ಟು ದುಡ್ಡು ಇದ್ದಿದ್ರೆ ನಾನ್ ಕೊಡ್ತಿರ್ಲಿಲ್ವಾ ಹೇಳು, ಈಗ ನನ್ನಿಂದ ಇಷ್ಟೇ ರೆಡಿ ಮಾಡಕ್ ಆಗಿದ್ದು ಅಂತ ರವಿ ಹೇಳ್ತಿರ್ತಾನೆ. ಸರಿ, ನಾನ್ ಕೆಲ್ಸ ಮಾಡ್ಲಾ ಅಂತ ಶ್ರುತಿ ಹೇಳ್ದಾಗ, ಏನದು ಅಂತ ರವಿ ಕೇಳ್ತಾನೆ. ನಾನು ನಮ್ ಡ್ಯಾಡಿ ಹತ್ರ ಕೇಳ್ಬಿಟ್ಟು 10 lakhs ಇಸ್ಕೊಳ್ಳ ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ, ಇದು ಬೇಡ, ಇದು ಸರಿ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಗ ಶ್ರುತಿ ಯಾಕೆ ಅಂತ ಕೇಳ್ಬೇಕಾದ್ರೆ, ಈಗಾಗ್ಲೇ ನಮ್ಮಪ್ಪಂಗೂ ನಿಮ್ಮಪ್ಪಂಗೂ ಆಗ್ಬರೋದಿಲ್ಲ, ನಮ್ಮಪ್ಪ ಯಾವತ್ತೂ ಯಾರನ್ನು ವೈರಿ ಅಂತ ನೋಡೋದಿಲ್ಲ, ಆದ್ರೆ ನಿಮ್ಮಪ್ಪ ದೊಡ್ಡ ಪೋಸ್ಟ್ ಅಲ್ಲಿ ಇದೀನಿ ಅಂತ
ತನ್ ಕೈ ಕೆಳಗಡೆ ಕೆಲ್ಸ ಮಾಡೋರ್ನ ಕೇವಲವಾಗಿ ನೋಡ್ತಾರೆ ಅಂತ ರವಿ ಹೇಳಿದಾಗ, ಸರಿ ಇವಾಗ ಏನ್ ಮಾಡೋಣ, ನಮ್ಮ ಅಪ್ಪನ ಕ್ಯಾರೆಕ್ಟರ್ ಇರೋದೇ ಹಾಗೆ ರವಿ, ಅದಕ್ಕೂ ಮತ್ತೆ ದುಡ್ಡುಗೂ ಯಾವ ರೀತಿ ಸಂಬಂಧ ಇದೆ ಹೇಳು? ನಾನ್ ಕೇಳಿದ್ರೆ ನಮ್ಮ ಅಪ್ಪ ಇಲ್ಲ ಅಂತ ಹೇಳೋದಿಲ್ಲ, ಕೊಟ್ಟೆ ಕೊಡ್ತಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆದ್ರೆ ರವಿ ಮಾತ್ರ ಆ ದುಡ್ಡನ್ನ ತಗೊಳೋದಿಕ್ಕೆ ನನ್ಗಿಷ್ಟ ಇಲ್ಲ, ನಮ್ಮ ಅಪ್ಪನೂ ಆ ರೀತಿ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಇವಾಗ ಏನ್ ಮಾಡೋದು ಅಂತ ಶ್ರುತಿ ಮತ್ತೆ ರವಿ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಸೂರ್ಯ ಮೀನನ್ ತಾಳಿ ಚೈನ್ ನ ತಗೊಂಡೋಗಿ ಮಾರಿ ಅದರಿಂದ ದುಡ್ಡು ತಂದಿದ್ದು, ಹಾಗೆ ಲಕ್ಕಿ ಅಜ್ಜಿ ಇವ್ರ ಮನೆಗೆ ಅಂತ ಕೊಟ್ಟಿದ್ದಂತ ವಂಶ ಪಾರಂಪರ್ಯವಾಗಿ ಬಂದಿರೋ ಡಾಲರ್ನ ಅಡ ಇಟ್ಟು ಅದ್ರಲ್ಲಿ ಬಂದಿರೋ ದುಡ್ಡು ಎಲ್ಲ ಸೇರ್ಸಿ 9 ಲಕ್ಷ ರೂಪಾಯಿನ ಸೂರ್ಯ ಮೀನಾ ಇಬ್ರು ರೆಡಿ ಮಾಡಿರ್ತಾರೆ. ಆದ್ರೆ ಸೂರ್ಯ ಮಾತ್ರ ಮೀನನ್ ಕತ್ತಲ್ಲಿ ಚಿನ್ನದ ಚೈನ್ ಇಲ್ವಲ್ಲ ಅಂತ ತುಂಬಾನೇ ಕೊರಗ್ತಿರ್ತಾನೆ. ರೀ, ಅದು ಬರೀ ಚಿನ್ನ ರೀ, ಅದನ್ನ ನಾವ್ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಈ ಮನೆ ಕೈ ಬಿಟ್ಟು ಹೋದ್ರೆ ನಾವು ಮತ್ತೆ ಅದನ್ನ ಸಂಪಾದನೆ ಮಾಡೋದಕ್ಕೆ ಕಷ್ಟ ಆಗತ್ತೆ, ಪರವಾಗಿಲ್ಲ ಬಿಡಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ ಸೂರ್ಯನ ಸಮಾಧಾನ ಮಾಡ್ತಾಳೆ. ಹಾಗೆ ನಿನ್ನೆ ಇವರು ಸಂಪಾದನೆ ಮಾಡಿರೋದ್ರಲ್ಲಿ 5,000 ರೂಪಾಯಿನ ದುಡ್ದಿರ್ತಾರೆ. ಇನ್ 95,000 ಹಾಕಿದ್ರೆ ಟೋಟಲ್ 1 ಲಕ್ಷ ರೂಪಾಯಿ ಆಗತ್ತೆ. ಅಲ್ಲಿಗೆ 10 ಲಕ್ಷ ರೂಪಾಯಿನ ತಗೊಂಡೋಗಿ ಆ ಫೈನಾನ್ಷಿಯರ್ಗೆ ಕೊಟ್ಬಿಡ್ಬೇಕು ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಮಾತಾಡ್ಕೋತಿರ್ತಾರೆ. ಹಾಗೆ ಮೀನಾ ಗವರ್ಮೆಂಟ್ ಕಡೆಯಿಂದ ಇವಳಿಗೆ ಡೆಕೋರೇಷನ್ ಮಾಡೋದಕ್ಕೆ ಹೂವಿನ ಆರ್ಡರ್ ಬಂದಿದೆ ಅನ್ನೋದನ್ನ ಸೂರ್ಯನ ಹತ್ರ ಹೇಳ್ತಾಳೆ. ಹಾಗೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಅಂದ್ರು 35,000 ರಿಂದ 40,000 ರೂಪಾಯಿ ಲಾಭ ಬರುತ್ತೆ ನಮ್ಗೆ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ್ಗೆ ಖುಷಿ ಆಗತ್ತೆ. ಮೀನಮ್ಮ, ನನ್ಗಿವಾಗ ಆ ಸಾಲನ ತೀರಿಸ್ಬಿಡ್ತೀನಿ ಅನ್ನೋ ನಂಬಿಕೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಸೂರ್ಯ ಖುಷಿ ಪಡ್ತಿರ್ತಾನೆ. ಅಷ್ಟ್ರಲ್ಲಿ ರವಿ ಡೋರ್ನ ಕುಟ್ಟೋದಕ್ಕೆ ಶುರು ಮಾಡ್ತಾನೆ. ಬಂದೆ ಇರೋ ರವಿಗಾನ್ ಅಂತ ಹೇಳ್ತಾ ಸೂರ್ಯ ಹೋಗಿ ರೂಮ್ ಡೋರ್ನ ಓಪನ್ ಮಾಡ್ತಾನೆ. ಬಾರ ಬಾರೋ, ಏನೋ ಸಮಾಚಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ ಸೂರ್ಯ, ನೀನು ಮತ್ತೆ ಅತ್ತಿಗೆ ಇಬ್ರು ಸೇರ್ಕೊಂಡು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ ಅಲ್ವಾ ಅಂತ ರವಿ ಕೇಳ್ಬೇಕಾದ್ರೆ, ಏನ ಮಾಡೋದು, ನಾವ್ ಇವಾಗಿರೋ ಪರಿಸ್ಥಿತಿಲಿ ನಾವ್ ಇದನ್ನೆಲ್ಲ ಮಾಡ್ಲೇಬೇಕಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನಾನು ರೆಸ್ಟೋರೆಂಟ್ ಹೋಗ್ಬೇಕಾದ್ರೆ ನೋಡ್ದೆ ಕಣೋ, ಅತ್ತಿಗೆ ಗಾಡಿ ತುಂಬಾ ಹೂವಿನ ಬ್ಯಾಸ್ಕೆಟ್ಗಳನ್ನ ತುಂಬ್ಕೊಂಡು ತುಂಬಾ ಕಷ್ಟ ಬಿದ್ದು ಗಾಡಿಲಿ ಹೋಗ್ತಾ ಇದ್ರು ಅಂತ ರವಿ ಹೇಳ್ಬೇಕಾದ್ರೆ, ಇದ್ರಲ್ಲಿ ಏನಿದೆ ಹೇಳು ರವಿ, ಕಷ್ಟಪಟ್ರೆ ಅಲ್ವಾ ನಾವು ಸಾಲ ತೀರ್ಸಕ್ಕಾಗೋದು ಅಂತ ಮೀನಾ ಹೇಳ್ತಾಳೆ. ಮೀನಾ ಮರಿ, ನಿಮಗ್ ಮಾತ್ರ ಅಲ್ಲ, ಅದ್ರ ಜವಾಬ್ದಾರಿ ನಮಗೂ ಇದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದು ಅತ್ಗೆ, ಇದ್ರಲ್ಲಿ 1 ಲಕ್ಷ ರೂಪಾಯಿ ದುಡ್ಡಿದೆ, ತಗೊಳ್ಳಿ ಅಂತ ರವಿ ಹೇಳ್ತಾನೆ. 1 ಲಕ್ಷನ ಯಾಕೋ ರವಿಗಾನ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ನೀವಿಬ್ರು ಕಷ್ಟ ಪಡೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ, ನನ್ನಿಂದ ಸಾಧ್ಯವಾದಷ್ಟು ನಾನು ಸಹಾಯ ಮಾಡ್ಬೇಕಲ್ವೇನೋ, ತಗೊಳ್ಳೋ ಅಂತ ಹೇಳ್ತಾ ರವಿ ಬಲವಂತವಾಗಿ ಆ 1 ಲಕ್ಷನ ಸೂರ್ಯನ್ ಕೈಗೆ ಕೊಡ್ತಾನೆ. ಲೋ ಸೂರ್ಯ, 48 ಲಕ್ಷ ಸಾಲಕ್ಕೆ ಬರೀ 1 ಲಕ್ಷ ಕೊಡ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಕಣ ಅಂತ ರವಿ ಹೇಳಿದಾಗ, ಲೇ ರವಿಗ, ನಾನ್ ಯಾಕೋ ಆ ರೀತಿ ಅನ್ಕೊಳ್ಳಿ ಅಂತ ಸೂರ್ಯ ಕೇಳ್ತಾನೆ. ಅದು ಹಂಗಲ್ಲ ಕಣೋ, ನಮ್ ಫ್ಯಾಮಿಲಿಗೋಸ್ಕರ ನೀನು ಮತ್ತೆ ಅತ್ಗೆ ಎಷ್ಟು ಕಷ್ಟ ಪಡ್ತಾ ಇದೀರಾ, ಇದ್ರಲ್ಲಿ ನಮ್ದು ಒಂದು ಚಿಕ್ಕ ಹೆಲ್ಪ್ ಇರ್ಲಿ ಅಂತ ಅನ್ಕೊಂಡ್ವಿ, ಆದ್ರೆ ಏನ್ ಮಾಡೋದು, ನಮ್ ಹತ್ರ ಇವಾಗ ಅಷ್ಟೊಂದ್ ದುಡ್ಡಿಲ್ಲ ಕಣ, ನಿಮ್ ಕಷ್ಟದಲ್ಲಿ ನಾವ್ ಯಾವಾಗ್ಲೂ ಜೊತೆಗಿರ್ತೀವಿ ಅಂತ ಹೇಳೋದಿಕ್ಕೆ ಕಣ ನಾನು ಇವಾಗ ಈ ದುಡ್ಡನ್ನ ಕೊಟ್ಟಿದ್ದು, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂತ ರವಿ ಮತ್ತೆ ಶ್ರುತಿ ಇಬ್ರು ಒಪ್ಕೋತಾರೆ. ಲೇ ರವಿಗಾನ್, ಮನೇಲಿ ಕಷ್ಟ ಪಡ್ಬೇಕಾದ್ರೆ ನಾವ್ ಅವ್ರ ಜೊತೆ ನಿಂತ್ಕೋಬೇಕು ಅಂತ ನೀವಿಬ್ರು ಯೋಚನೆ ಮಾಡ್ದಲ್ಲ, ಅದೇ ನನ್ಗೆ ದೊಡ್ಡ ಖುಷಿ ಕಣೋ, ಅಷ್ಟು ಸಾಕು ಬಿಡೋ, ಆದಷ್ಟು ಬೇಗ ಈ ಕಷ್ಟದಿಂದ ನಾವ್ ಆಚೆಗ್ ಬಂದ್ಬಿಡ್ತೀವಿ ಅಂತ ಹೇಳ್ಕೊಂಡು ಸೂರ್ಯ ರವಿನ ತಪ್ಕೊಳ್ತಾನೆ. ಹಾಗೆ ಶ್ರುತಿ ಹೋಗಿ ಮೀನನ್ನ ತಪ್ಕೋತಾಳೆ. ಹೇಳ್ಬೇಕು ಅಂದ್ರೆ ರವಿ, ನೀವ್ ಮಾಡಿರೋ ಕೆಲ್ಸ ಇವಾಗ ನಮ್ಗೆ ತುಂಬಾನೇ ದೊಡ್ಡ ಸಹಾಯ ಆಗಿದೆ, 9,05,000 ರೂಪಾಯಿನ ನಾವ್ ಹೇಗೋ ಒಟ್ಟುಗೂಡಿಸಿದ್ವಿ ಅಂತ ಮೀನಾ ಹೇಳಿದಾಗ, ಹೌದಾ, ಅದ್ ಹೇಗ್ ಮೀನಾ ಇಷ್ಟು ಬೇಗ ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಇಬ್ರು ಮೀನನ್ ಕುತ್ತಿಗೆನ ನೋಡ್ತಾರೆ. ಹೌದು, ತಾಳಿ ಚೈನಲ್ಲಿ ಅಂತ ಶ್ರುತಿ ಕೇಳ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಏ ಸೂರ್ಯ, ಅತ್ತಿಗೆ ಚೈನ್ನ ಮಾರ್ಬಿಟ್ಟೇನೋ ಅಂತ ರವಿ ಗಾಬ್ರಿಲಿ ಕೇಳ್ತಾನೆ. ಹೂ ಕಣ ರವಿಗಾನ್, ಅದ್ರಲ್ಲೇ 5 ಲಕ್ಷ ರೂಪಾಯಿ ಅರೇಂಜ್ ಮಾಡಿದ್ದು ಅಂತ ಸೂರ್ಯ ಹೇಳ್ದಾಗ, ಅಲ್ಲ ಕಣ ಸೂರ್ಯ, ಇಷ್ಟು ದಿವ್ಸ ಆದ್ಮೇಲೆ ಇವಾಗ ತಾನೇ ತಂದ್ಕೊಟ್ಟಿದ್ಯಾ, ಪಾಪ ಅತ್ತಿಗೆ ಕತ್ಗೆಲಿ 1 ವಾರನೂ ಇರ್ಲಿಲ್ವಲ್ಲೋ ಅಂತ ರವಿ ಹೇಳ್ತಿರ್ತಾನೆ. ಯಾಕ್ ಮೀನಮ್ಮರಿ, ನೀವ್ ಚೈನ್ನ ಯಾಕ್ ಮಾರದ್ರಿ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹೋಗ್ಲಿ ಬಿಡಿ ಶ್ರುತಿ, ಇದಲ್ದೆ ಆದ್ರೆ ಇನ್ನೊಂದ್ ತಗೋಬಹುದು, ನಾವೆಲ್ರೂ ಜೊತೆಯಾಗಿ ಮನೇಲಿ ಖುಷಿಯಾಗಿದ್ರೆ ನನ್ಗ ಸಾಕು, ಮಾವನ್ಗೆ ಯಾವತ್ತು ಕಷ್ಟ ಆಗ್ಬಾರ್ದು ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಮೀನಮರಿ, ದುಡ್ಡು ಕೊಡ್ಬೇಕಾಗಿದ್ದು ಆ ಮನೋಜ್ ಅವ್ರು, ಆದ್ರೆ ಅವರು ಯಾವ ಕೆಲ್ಸಾನು ಮಾಡದೆ ಅವ್ರ ಪಾಡ್ಗವ್ರು ಆರಾಮಾಗಿದ್ದಾರೆ, ಆದ್ರೆ ನೀವಿಬ್ರು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಇದನ್ನ ನೋಡಿ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಯು ಬೋತ್ ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ತಾ ಶ್ರುತಿ ಮತ್ತೆ ಮೀನನ್ನ ತಬ್ಕೊಳ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರಿ ಆ 10 ಲಕ್ಷನ ತಗೊಂಡೋಗಿ ಆ ಫೈನಾನ್ಷಿಯರ್ಗೆ ಕೊಡ್ತಾರೆ. ಏನಿದು, ಇಷ್ಟು ಬೇಗ 10 ಲಕ್ಷ ರೂಪಾಯಿ ರೆಡಿ ಮಾಡ್ಬಿಟ್ಟಿದೀರಾ, ಎಲ್ಲಿಂದ ಹೊಂದಿಸಿದ್ರಿ, ಒಬ್ಬ ಕಾರ್ ಡ್ರೈವರ್ ಆಗಿ ಇಷ್ಟು ಬೇಗ ಅರೇಂಜ್ ಮಾಡಕ್ ಆಯ್ತಾ
ಅಂತ ಫೈನಾನ್ಷಿಯರ್ ಕೇಳ್ಬೇಕಾದ್ರೆ ಏನೋ ಡೌಟ್ ಪಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಹಂಗೇನಿಲ್ಲ, ಇಷ್ಟ್ ಬೇಗ ದುಡ್ಡನ್ನ ಅರೇಂಜ್ ಮಾಡಿ ತಂದ್ಕೊಟ್ಟಿದ್ದೀರಲ್ಲ ಅದಕ್ಕೆ ಕೇಳಿದೆ. ಹುಚ್ಚು, ನಮ್ ಮನೆ ಗೌರವನ ಮಾನ ಮರ್ಯಾದಿನ ಉಳಿಸ್ಕೋಬೇಕು ಕಾಪಾಡ್ಕೋಬೇಕು ಅನ್ನೋ ಹುಚ್ಚು. ಅದಕ್ಕೆ ಆ ಹುಚ್ಚಲ್ಲಿ ನಾವಿಬ್ರು ಕಷ್ಟಪಟ್ಟು ದುಡ್ದಿದೀವಿ. ಅರ್ಧ ನಿದ್ದೆ ಅರ್ಧ ಊಟ ಅಂತ ಕಷ್ಟಪಟ್ಟಿದ್ದಕ್ಕೆ ಈ ರೀತಿ ದುಡ್ಡನ್ನ ಹೊಂದ್ಸಕ್ಕಾಗಿದ್ದು ಅಂತ ಸೂರ್ಯ ಹೇಳ್ತಾನೆ. ನೋಡಿ, ನಾವ್ ಎಷ್ಟು ದುಡ್ಡು ಕೊಟ್ಟಿದೀವಿ ಏನು ಎತ್ತ ಅಂತ ಕ್ಲಿಯರ್ ಆಗಿ ಲೆಕ್ಕಾಚಾರ ಹಾಕಿ ಇನ್ ಉಳಿದಿರೋ ದುಡ್ಡು ಎಷ್ಟಿದೆ ಅಂತ ಹೇಳಿ ನಮ್ಗೆ ರೆಸಿಪ್ಟ್ ಕೊಡಿ ಅಂತ ಮೀನಾ ಕೇಳ್ತಾಳೆ. ಅದನ್ನ ಕೇಳಿ ಫೈನಾನ್ಷಿಯರ್ಗೆ ಶಾಕ್ ಆಗತ್ತೆ. ಪರವಾಗಿಲ್ಲ ಸೂರ್ಯ, ನಿಮ್ ವೈಫು ತುಂಬಾನೇ ಇಂಟೆಲಿಜೆಂಟ್ ಇದಾರೆ, ಇವ್ರು ನಿಮ್ ಜೊತೆಗಿರೋವರ್ಗು ನಿಮ್ಮನ್ನ ಯಾರಿಂದನೇ ಅಮರ್ಸಕ್ಕಾಗೋದಿಲ್ಲ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ ಹಾ ಅದ್ ನಮ್ಗೂ ಚಂದ ಗೊತ್ತದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಅವನ್ ಅಸಿಸ್ಟೆಂಟ್ ರೆಸಿಪ್ಟ್ ನ ರೆಡಿ ಮಾಡಿ ತಗೊಂಡ್ ಬಂದು ಸೂರ್ಯ ಮೀನಿನ ಕೈಗೆ ಕೊಡ್ತಾನೆ. ಇನ್ ಉಳಿದಿರೋ ದುಡ್ಡನ್ನ ಆದಷ್ಟು ಬೇಗ ತೀರಿಸ್ತೀವಿ ಅಂತ ಹೇಳ್ತಾ ಮೀನಾ ಮತ್ತೆ ಸೂರ್ಯ ಅಲ್ಲಿಂದ ಹೊರಡ್ತಾರೆ. ಇವರಿಬ್ರು ಈ ಕಡೆಯಿಂದ ಹೋಗ್ತಿದ್ದಂಗೆ ಆ ಕಡೆಯಿಂದ ವಿಶಾಲು ಬರ್ತಾಳೆ. ಇವರಿಬ್ರು ನೋಡಿ ಶಾಕ್ ಆಗಿ ಎಂತಕ್ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಆಫೀಸ್ ಒಳಗಡೆ ಹೋಗಿ ಆ ಫೈನಾನ್ಷಿಯರ್ ಹತ್ರ ಕೇಳ್ತಿರ್ತಾಳೆ. ಅವ್ರು ಯಾಕೆ ಇಲ್ಲಿಗೆ ಬಂದ್ ಹೋಗಿದ್ದು ಅಂತ ವಿಶಾಲು ಕೇಳ್ಬೇಕಾದ್ರೆ ಅವ್ರು 10 ಲಕ್ಷ ರೂಪಾಯಿ ಅಸ್ಲು ಕಟ್ಟಕ್ ಬಂದಿದ್ರು ಅಂತ ಫೈನಾನ್ಷಿಯರ್ ಹೇಳಿದಾಗ ಅದನ್ನ ಕೇಳಿ ವಿಶಾಲುಗೆ ಶಾಕ್ ಆಗತ್ತೆ. ಏನು 10 ಲಕ್ಷ ಅಸ್ಲು ಕೊಟ್ರ? ಅಷ್ಟು ದುಡ್ಡು ಇವ್ರಿಗೆ ಎಲ್ಲಿಂದ ಬಂತು ಅಂತ ವಿಶಾಲು ಕೇಳ್ತಾಳೆ. ಇವ್ರು ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ಪೂರ್ತಿ ದುಡ್ಡಿನ ಆದಷ್ಟು ಬೇಗ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. 48 ಲಕ್ಷನ ಪೂರ್ತಿಯಾಗಿ ತೀರಿಸ್ಬಿಡ್ತಾರ? ಬಿಡೋದಿಲ್ಲ. ಆ ಸೂರ್ಯ ಮೀನಾ ಇಬ್ರು ರೋಡ್ ಅಲ್ಲಿ ಬಂದು ನಿಂತ್ಕೊಂಡು ಅಂಬೋ ಅನ್ಬೇಕು. ಅದೇ ನನ್ ಗುರಿ, ಅದೇ ನನ್ ಕನ್ಸು. ಅದ್ ಹೇಗೆ ಅವ್ರು ಸಾಲ ತೀರಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಸಾಲ ಎಲ್ಲ ತೀರ್ಸಿ ಆರಾಮಾಗಿ ಖುಷಿಯಾಗಿ ಆ ಮನೇಲಿ ಇರ್ಬೇಕು ಅಂತ ಅನ್ಕೊಂಡಿದಾರ ಅವ್ರು. ಅದಕ್ಕೆ ನಾನು ಒಂದ್ ದಿವ್ಸನೂ ಬಿಡೋದಿಲ್ಲ. ನಾನೇನು ಮುಟ್ಟಾಳನ್ ತರ ಕಾಣಿಸ್ತೀರಾ ಅವ್ರಿಗೆ ಅಂತ ವಿಶಾಲು ರೇಗಾಡ್ತಿರ್ತಾಳೆ. ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಅವ್ರ ದುಡ್ಡು ತಂದ್ ಕೊಟ್ಟಾಗ ತಗೊಳ್ದೆ ಹಾಗೆ ಇರಕ್ಕಾಗತ್ತಾ? ಕಾನೂನಿನ ಪ್ರಕಾರನು ಅದು ತಪ್ಪಾಗತ್ತೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಕಾನೂನು ಕಾನೂನಂತೆ ಕಾನೂನು, ಆ ಕಾನೂನನ್ನೇ ನನ್ ಕಡೆ ತಿರುಗಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ನನ್ಗೆ ಅಂತ ವಿಶಾಲು ಹೇಳ್ಬೇಕಾದ್ರೆ ನೀವೇನ್ ಹೇಳ್ತಿದ್ದೀರಾ ಅರ್ಥ ಆಗ್ಲಿಲ್ಲ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಅವತ್ತು ಆ ಮನೇಲಿ ನೀವು ಮಾತಾಡ್ಬೇಕಾದ್ರೆ ಒಂದ್ ಮಾತ್ ಹೇಳಿದ್ರಿ, ಮನೋಜ ಇದ್ರಲ್ಲಿ ಫೋರ್ಜರಿ ಮಾಡಿ ಸೈನ್ ಮಾಡಿ ಯಾಮಾರ್ಸಿದಾನೆ ಅಂತ ಹೇಳಿದ್ರಿ. ನಾನ್ ಮನ್ಸ್ ಮಾಡಿದ್ರೆ ಅವನನ್ನ ಜೈಲಿಗೆ ಕಳಿಸ್ಬೋದು ಅಂತ ಹೇಳಿದ್ರಿ ಅಲ್ಲ ಅಂತ ವಿಶಾಲು ಹೇಳಿದಾಗ ಹಾ ಹೌದು ಹೇಳ್ದೆ, ಏನಿವಾಗ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಈಗ ನಾವ್ ಮಾಡ್ಬೇಕಾಗಿರೋದು ಅದೇ ಕೆಲ್ಸನೇ ಅಂತ ವಿಶಾಲು ಹೇಳ್ದಾಗ ಏನ್ ಹೇಳ್ತಿದ್ದೀರಾ ಸರಿಯಾಗಿ ಅರ್ಥ ಆಗೋ ರೀತಿ ಹೇಳಿ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಮನೋಜ ಅವರಪ್ಪ ರಂಗನಾಥ್ ಸೈನ್ ನ ಫೋರ್ಜರಿ ಮಾಡಿ ನಿಮ್ ಹತ್ರ ದುಡ್ಡು ತಗೊಂಡಿದಾನಲ್ವಾ, ಆ ಪತ್ರ ನಿಮ್ ಹತ್ರ ತಾನೇ ಇದೆ. ನೀವು ಅದನ್ನ ಅವ್ರ ಅಪ್ಪನ್ ಸೈನ್ ಅಂತ ಅನ್ಕೊಂಡೆ ಅಲ್ವಾ ದುಡ್ಡು ಕೊಟ್ಟಿದ್ದು? ಹಾಗಿದ್ಮೇಲೆ ಮನೋಜ ಅವ್ರ ಅಪ್ಪನ್ ಸೈನ್ ನ ಫೋರ್ಜರಿ ಮಾಡಿ ನನ್ನ ಹತ್ರ ಸುಳ್ಳು ಹೇಳಿ ನನ್ನನ್ನ ಯಾಮಾರಿಸಿ ದುಡ್ಡು ತಗೊಂಡಿದ್ದಾನೆ. ಇದು ಫೋರ್ಜರಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡಿ ಅಂತ ವಿಶಾಲು ಹೇಳ್ತಾಳೆ. ಆಗ ಫೈನಾನ್ಷಿಯರ್ ಯೋಚನೆ ಮಾಡ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಿದೀರಾ ಅಂತ ವಿಶಾಲು ಕೇಳ್ತಾಳೆ. ಇಲ್ಲ, ಅವರು ಸಾಲ ತೀರ್ಸೋದಕ್ ಬೇರೆ ಶುರು ಮಾಡಿದ್ದಾರೆ. ಈಗಾಗ್ಲೇ 10 ಲಕ್ಷ ರೂಪಾಯಿ ಕೊಟ್ಟು ಉಳಿದಿರೋ ದುಡ್ಡಿಗೆ ರೆಸಿಪ್ಟ್ ತಗೊಂಡ್ ಹೋಗಿದ್ದಾರೆ ಅಂತ ಫೈನಾನ್ಷಿಯರ್ ಹೇಳಿದಾಗ ತಗೊಂಡೋಗ್ಲಿ ಬಿಡಿ, ಇದ್ರಲ್ಲಿ ದುಡ್ಡು ಮುಖ್ಯ ಅಲ್ಲ. ಆ ಮನೋಜ ನಿಮ್ಮನ್ನ ಯಾಮಾರ್ಸಿದಾನೆ. ಕಾನೂನಿನ ಪ್ರಕಾರ ಅದು ತಪ್ಪಲ್ವಾ? ಅವನು ಫೋರ್ಜರಿ ಮಾಡಿದ್ದ, ಆದ್ರಿಂದ ನಮ್ಗೆ ದುಡ್ಡು ಲಾಸ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಅಂದ್ಮೇಲೆ ಕೇಸ್ ಹಾಕ್ಬಿಡಿ. ಈಗ ನಮ್ಗೆ ದುಡ್ಡು ಮುಖ್ಯ ಅಲ್ಲ, ಆ ಮನೆ ಮಾನ ಮರ್ಯಾದಿನೇ ಮುಖ್ಯ. ದುಡ್ಡನ್ನ ಈಸಿಯಾಗಿ ತಗೋಬಹುದು, ಆದ್ರೆ ಆ ಮನೆ ಮಾನ ಮರ್ಯಾದೆ ತಗೊಳ್ಳೋದೆ ದೊಡ್ಡ ವಿಷಯ. ಈಗ ನಾವ್ ಮಾಡ್ಬೇಕಾಗಿರೋದು ಅದೇ ಕೆಲ್ಸನೇ ಅಂತ ವಿಶಾಲು ಹೇಳ್ತಾ ಇವ್ರಿಗೆ ಇದೇ ರೀತಿನೇ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಫೈನಾನ್ಷಿಯರ್ ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.